ಇವರು ಕೇರಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು ಶಿವಳ್ಳಿ ಬ್ರಾಹ್ಮಿಣ್ಸ್. ಹಾಗಾಗಿ ಕೇರಳದ ಕಾರ್ಪೆಂಟರ್ ಕರೆಸಿ ಉಡುಪಿಯಲ್ಲಿ ಮನೆ ಕಟ್ಟಿದ್ದು. ಮನೆಯೆಲ್ಲ ಕೇರಳ ಶೈಲಿ. ಮತ್ತೆ ಈ ಮನೆಯಲ್ಲಿ 62 ಜನ ಮೆಂಬರ್, ಅದರಲ್ಲಿ 17 ಜನ ಗಂಡ ಹೆಂಡತಿ, ಇಷ್ಟು ಜನ ವಾಸ ಮಾಡ್ತಿದ್ರು. ಬಾಗಿಲುಂಟು. ಸರ್ ಸುತ್ತ ಮರಮುಟ್ಟುಗಳು ಮಾಡಿರೋದು ಕೇರಳ ಶೈಲಿ ಇದೆಲ್ಲ. ಕೇರಳ ಶೈಲಿ ಕಂಪ್ಲೀಟ್. ಕೇರಳದ್ದು ಬಾರಿ ಫೇಮಸ್ ಲಾಕ್. ನಾಗಾವಲ್ಲಿದ್ದು ರೂಮ್ ಇದ್ದು ಚಿಲ್ಕ. ಮತ್ತೆ ಇದು ಯಜಮಾನನಿಗೆ ಮಧ್ಯಾಹ್ನ ಊಟ ಆದ್ಮೇಲೆ ಮಲಗಲಿಕ್ಕೆ. ಬೇಡ ಅಂತ ಹೇಳಿದ್ರೆ ಇದನ್ನು ಫೋಲ್ಡ್ ಮಾಡಿ ಇಡ್ಬೋದು. ಬಾಳೆ ಎಲೆ ಡಿಸೈನ್. ಇದು ನ್ಯಾಚುರಲ್. ಇದಕ್ಕೆ ದನದ ಸೆಗಣಿ, ಎಲೆ ರಸ, ಶೇಡಿಕಲ್ಲು, ಮಸಿ, ಸುಣ್ಣ ಮತ್ತು ರೆಡ್ ಆಕ್ಸೈಡ್ ಇದನ್ನು ಉಪಯೋಗಿಸಿ ಮಾಡಿಸಿದ್ರೆ ಮುಟ್ಟಿ ನೋಡಿ ಬೇಕಾದ್ರೆ ಗೋಡೆ ಎಷ್ಟು ತಂಪುಂಟು ನೋಡಿ. ಕತ್ತಲೆ ಕೋಣೆ ಅಂತ ಹೇಳುವಂಥದ್ದು. ಇಲ್ಲಿ 6 ತಿಂಗಳಿಗೊಮ್ಮೆ ಡೆಲಿವರಿ ಆಗ್ತಿತ್ತು. 6 ತಿಂಗಳ ನಂತರ ಮಗು ಅಲ್ಲೇ ಶಿಫ್ಟ್ ಆಗ್ತದೆ. ಇದು ವರ್ಷದಲ್ಲಿ 1 ಬಾರಿ ಪಂಚಕರ್ಮ ಚಿಕಿತ್ಸೆ ಮತ್ತೆ ಶಿರೋಧಾರ ಆಯಿಲ್ ಮಸಾಜ್ ಮನೆಯಲ್ಲಿ ಮಾಡ್ತಿದ್ರು. ಮತ್ತೆ ಈ ಹೋಲುಗಳು ಸಣ್ಣದಿರ್ಲಿಕ್ಕೆ ಹೋಗಿ ನಿಮಗೆ ತಂಪು ಗಾಳಿ ಮಾತ್ರ ಬೀಸ್ತದೆ, ಬಿಸಿಲು ಕಟ್ಟಾಗ್ತದೆ. ಈ ಗಾಳಿ ಬರ್ತಾ ಉಂಟಲ್ಲ, ಈ ಗಾಳಿ ಬರಲಿಕ್ಕೆ ಕಾರಣ ಇದು. ಇದರ ಮಾಡಿನ ಶೇಪ್ ಉಂಟಲ್ಲ, ಈಗ ಪನಲ್ನಾಗ ಉಂಟು. ಹಾಗಾಗಿ ಇಲ್ಲಿಂದ ಒಳಗೆ ಗಾಳಿ ಬರುವುದಿಲ್ಲ. ಈ ಗಾಳಿಯನ್ನು ಇದು ಪಂಪ್ ಮಾಡಿ ಕೊಡ್ತದೆ. ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ಗಳು. ಈಗ ದೇವರ ರೂಪವನ್ನು ತೋರಿಸಿಕೊಟ್ಟವರು ನಮಗೆ ರವಿವರ್ಮ. ಅದರ ಮೊದಲು ದೇವರಿಗೆ ರೂಪ ಇರಲಿಲ್ಲ, ಆ ಕಲ್ಲಿನ ಮೂರ್ತಿ ಮತ್ತೆ ಮರದ ಮೂರ್ತಿಗಳಿದ್ದದ್ದು, ಅದನ್ನೇ ಆರಾಧನೆ ಮಾಡ್ತಿದ್ದಂಥದ್ದು. ಇದು ಕುಂಜೂರು ಚೌಕಿ ಮನೆ ಅಂತೇಳಿ. ಕುಂಜೂರು ಅಂತ ಹೇಳಿದ್ರೆ ನಮ್ದು ಪಲಿಮಾರ್ ಹತ್ರ ಬರ್ತದೆ. ಇವರು ಕೇರಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು ಶಿವಳ್ಳಿ ಬ್ರಾಹ್ಮಿಣ್ಸ್. ಹಾಗಾಗಿ ಕೇರಳದ ಕಾರ್ಪೆಂಟರ್ ಕರೆಸಿ ಉಡುಪಿಯಲ್ಲಿ ಮನೆ ಕಟ್ಟಿದ್ದು. ಮನೆಯೆಲ್ಲ ಕೇರಳ ಶೈಲಿ, ಆದ್ರೆ ಇದ್ದದ್ದು ಉಡುಪಿಯಲ್ಲಿ. ನೀವು ಒಳಗೆ ಬರ್ಬೋದು ಸರ್. ಕಂಬಸಾಲಿನ ಮನೆ ಅದ್ಭುತವಾಗಿದೆ. ಇದಕ್ಕೆ ಕುಂಡಲಿನಿ ಯೋಗ ಅಂತ ಹೇಳ್ತೇವೆ. ಯೋಗದಲ್ಲಿ ಬರ್ತದೆ. ಇದು ಮನುಷ್ಯನ ತಲೆಯ ಭಾಗ, ಇದು ಕುತ್ತಿಗೆ, ಇದು ಸ್ಪೈನಲ್ ಕಾರ್ಡ್ಗಳು. ಇದರಲ್ಲಿ 7 ಚಕ್ರಗಳು, 2, 4, 6 ತಲೆಯ ಭಾಗ 7. ಇದು ಮೂಲಾಧಾರ. ಇಲ್ಲಿಂದ ಹೊರಟ ನರಗಳು ತಲೆಯ ಭಾಗಕ್ಕೆ ಹೋಗುವಾಗ ಅದು 1000 ನರವಾಗಿ ಮಾರ್ಪಾಡಾಗ್ತದೆ. ಅಂದ್ರೆ ಇದು ಮನೆಗೆ ಏನು ತೊಂದರೆ ಆಗಿದೆ ಆಗ ಇಡುವಂತ ವಸ್ತು. ಇದಕ್ಕೆ ಕುಂಡಲಿನಿ ಅಂತ ಹೇಳ್ತೇವೆ. ಇಲ್ಲಿ ಕೆಲವೊಂದಿನ ಜೋಕಾಲಿಗಳು ಮತ್ತೆ ಈಚೆ ಕೂರುವಂಥದ್ದು. ಇಲ್ಲಿ ಒಳಗೆ ಬರ್ಬೋದು. ಇದಕ್ಕೆ ನಾವು ಚೌಕಿ ಮನೆ ಅಂತ ಹೇಳುವಂಥದ್ದು. ಕನ್ನಡದಲ್ಲಿ ಚೌಕಿ ಮನೆ, ಇಂಗ್ಲಿಷಲ್ಲಿ ಕೋರ್ಟಿಯಾರ್ಡ್, ಕೇರಳ ಭಾಷೆಯಲ್ಲಿ ಇದಕ್ಕೆ ನಾಲ್ಕಟ್ಟ ಅಂತ ಹೇಳುವಂಥದ್ದು. ನಾಲ್ಕಟ್ಟ ಅಂತ ಹೇಳುವಂಥದ್ದು. ಇದು ಬನಾನಾ ಲೀಫ್ ಇದು ಪ್ಯಾಟರ್ನ್, ಬಾಳೆ ಎಲೆ ಡಿಸೈನ್. ಇದು ನ್ಯಾಚುರಲ್. ಇದಕ್ಕೆ ದನದ ಸೆಗಣಿ, ಎಲೆ ರಸ, ಶೇಡಿಕಲ್ಲು, ಮಸಿ, ಸುಣ್ಣ ಮತ್ತು ರೆಡ್ ಆಕ್ಸೈಡ್ ಇದನ್ನು ಉಪಯೋಗಿಸಿ ಮಾಡಿಸಿದ್ರೆ ಮುಟ್ಟಿ ನೋಡಿ ಬೇಕಾದ್ರೆ ಗೋಡೆ ಎಷ್ಟು ತಂಪುಂಟು ನೋಡಿ. ಅಂದ್ರೆ ಈ ತರ ಕಲೆ ಅವಾಗಿತ್ತು ಅಂತ. ಇದು ಒರಿಜಿನಲ್ ಮನೆಯಲ್ಲಿ ಹೀಗೆ ಇತ್ತು. ಒರಿಜಿನಲ್ ಮನೆಯಲ್ಲಿ ಡಿಸೈನ್ ಇತ್ತು ಇದು. ಸರ್, ಇದು ಈ ಕೆಲಸಗಳನ್ನು ಮಾಡೋರು ಇವಾಗ್ಲೂ ಇದ್ದಾರೆ. ಓಕೆ. ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಮಾಡೋದಿಲ್ಲ, ಆದ್ರೆ ಏನಾದ್ರೂ ಒಂದು ಮಿಕ್ಸ್ ಮಾಡಿ ಕೊಡ್ತಾರೆ ನಿಮ್ಗೆ. ಸರ್, ಇಲ್ಲೆಲ್ಲ ಕಿಟಕಿಗಳನ್ನ ನೋಡ್ತೀವಿ. ಅದಕ್ಕೆ ಸಹ ಒಂದು ಕಾರಣಗಳುಂಟು, ಅದು ಇಲ್ಲಿ ಹೇಳ್ತೇನೆ. ಇಲ್ಲಿ 2 ಇಲ್ಲಿ ಕಂಬಸಾಲಿನ ಮನೆನೇ ಚೌಕಿ ಮನೆ ಅಂತ. ಚೌಕಿ ಮನೆ ಅಂತ ಹೇಳುವಂಥದ್ದು. ಚೌಕಿ ಮನೆ ಕಾನ್ಸೆಪ್ಟ್ ಏನು? ಚೌಕಾಕಾರವಾಗಿರೋ ಅಂತದನ್ನ ಓಪನ್ ಜಾಗಕ್ಕೆ ನಾವು ಚೌಕಿ ಮನೆ ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲೆಲ್ಲ ಇದಕ್ಕೆ ಚೌಕ, ಇಲ್ಲಿ ನೋಡ್ತೀವಿ, ಇದಕ್ಕೆ ಚೌಕ ಮನೆ ಅಂತ ಹೇಳುವಂಥದ್ದು. ಸರ್, ಇಲ್ಲೇನ್ ಸರ್ ಸುತ್ತ ಮರಮುಟ್ಟುಗಳು ಮಾಡಿರೋದು? ಕೇರಳ ಶೈಲಿ ಇದೆಲ್ಲ. ಕೇರಳ ಶೈಲಿ ಕಂಪ್ಲೀಟ್. ಅಲ್ಲಿ ಗಾಳಿ ಬೆಳಕು ಎಲ್ಲ ವ್ಯವಸ್ಥಿತವಾಗಿತ್ತು. ಇಲ್ಲಿ ಮಧ್ಯದಲ್ಲಿ ತುಳಸಿ ಕಟ್ಟೆ. ಇದಕ್ಕೆ ಬ್ರಹ್ಮಗುಂಡ ಅಂತ ಹೇಳ್ತೇವೆ. ಪಾಸಿಟಿವ್ ಎನರ್ಜಿ. ಇದು ಇಲ್ಲಿ 2 ಕಿಚನ್ಗಳು ಉಂಟು ನೋಡಿ. ಒಂದಿರುತ್ತೆ ಸಾಮಾನ್ಯವಾಗಿ. ಇಲ್ಲಿ 2 ಕಿಚನ್ ಉಂಟು. ಒಂದು ಮಾಮೂಲಿ ಕಿಚನ್ ಅಡಿಗೆ ಮಾಡ್ಲಿಕ್ಕೋಸ್ಕರ. ಇದು ಡೈನಿಂಗ್. ಇಲ್ಲಿ ಬಟ್ಲು ಮೇಲೆ ಇಟ್ಟು ಮಣೆ ಇಟ್ಟು ಊಟ ಮಾಡುವಂಥದ್ದು. ಇದಕ್ಕೆ ಅಡ್ಡಣಿಗೆ ಅಂತ ಹೇಳ್ತೇವೆ. ಅಂದರೆ ಸಿಸ್ಟಮಲ್ಲಿ ನಾವು ಹೀಗೆ ಊಟ ಮಾಡ್ಬೇಕಂತ ಉಂಟು. ಯಾಕಂತ ಹೇಳಿದ್ರೆ ಅನ್ನದ ಬಟ್ಲು ನಮ್ಮ ಕಾಲಿಗೆ ತಾಗಬಾರ್ದು ಅಂತೇಳಿ ಆ ಸಿಸ್ಟಮ್ಗಳು. ಮತ್ತೆ ಮಣೆ ಇಡುವುದರಲ್ಲಿ ಸಕ್ರಮಂಟು. ಮಣೆ ನೀವು ಹೀಗೆ ಇಡಬೇಕು, ತಿರುಗಿಸಿ ಇಡುವಾಗಿಲ್ಲ. ಅದಕ್ಕೋಸ್ಕರ ಈ ಸಿಸ್ಟಮ್ಗಳು. ಮತ್ತೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇಲ್ಲಿ ಸಪ್ರೇಟ್ ಕಿಚನ್, ಅಂದರೆ ಮಡಿ. ಅವನು ಬಚ್ಚಲು ಕೋಣೆಯಲ್ಲಿ ಸ್ನಾನ ಮಾಡಿಕೊಂಡು ತಲೆ ಸ್ವಲ್ಪ ಜಾಗತ್ತೆ. ಇದು ಬಚ್ಚಲು ಕೋಣೆ. ಇಲ್ಲಿ ಅಂದರೆ ಅವರು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಮಾಡ್ಕೊಂಡು ಬಂದಾಗ ಇಲ್ಲಿ ಒಂದು ಕೊಡಪ ನೀರು ತಂದು ಇಲ್ಲಿ ಬಟ್ಟೆ ಒದ್ದೆ ಮಾಡಲಿಕ್ಕೋಸ್ಕರ ಇಲ್ಲಿ ಸ್ನಾನ ಮಾಡುವಂಥದ್ದು. ಈ ಒದ್ದೆ ಬಟ್ಟೆಯಲ್ಲೇ ನೈವೇದ್ಯ ಮಾಡಿ ಇಲ್ಲಿಂದ ದೇವರಿಗೆ ಕೊಡುವಂಥದ್ದು. ಅಲ್ಲಿ ಅಡಿಗೆ ಮನೆಯಲ್ಲಿ ಮಾಡೋಂಗಿಲ್ಲ, ಇಲ್ಲಿಂದ ದೇವರಿಗೆ ಕೊಡುವಂಥದ್ದು. ಅಂದ್ರೆ ದೇವರ ಮನೆಯಲ್ಲಿ ಇದು ದೇವರ ಮನೆ. ಇಲ್ಲಿಂದ ನೈವೇದ್ಯ ಕೊಟ್ಟವನು ಇಲ್ಲಿಂದ ಬರಬೇಕು. ಅಂದ್ರೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ನಿಂತವ್ರ ನೆರಳು ಬೀಳ್ತದೆ ಅಂತೇಳಿ. ಅದಕ್ಕೋಸ್ಕರ ನೈವೇದ್ಯ ಇಲ್ಲಿ ಕೊಟ್ಟು ಅವನು ಇಲ್ಲಿಂದ ಬರಬೇಕು. ಅಂದ್ರೆ ಅಷ್ಟು ಮಡಿನ ಅಷ್ಟು ಕ್ರಮಬದ್ಧವಾಗಿ ಮಾಡ್ತಾರೆ. ಇದು
ಪಾತ್ರೆಗಳು ಹೌದು. ಓಕೆ, ವಾವ್, ಸೂಪರ್. ಇದು ದೇವರ ಕೋಣೆ ನೋಡಿ. ಅಲ್ಲಿ ನಾವು ಇವಾಗ ನೋಡಿದ್ದು ನೈವೇದ್ಯ ಕೊಟ್ಟಿದ್ದು ಇದು ದೇವರ ಕೋಣೆ. ಇಲ್ಲಿ ಐಟಮ್ ಎಲ್ಲ ಕೇಳದ್ದೆ, ಸಾಣದಿಗೆ, ದೀಪ, ಪ್ರಭಾವಳಿ ಎಲ್ಲ ಅಲ್ಲಿಂದ ನೈವೇದ್ಯ ಕೊಡುವಂಥದ್ದು. ಮತ್ತೆ ಆವಾಗ ನಮ್ಮ ಹತ್ರ ಫರ್ನಿಚರ್ ಇರಲಿಲ್ಲ, ಈ ದಂಡೆಯಲ್ಲೇ ಕೂತ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ವಿಂಡೋ ಎಲ್ಲವೆಲ್ಲ ಅಷ್ಟು ಡೌನ್, ಯಾಕಂತ ಹೇಳಿದ್ರೆ ಮೈಗೆ ಗಾಳಿ ಬೀಸ್ಬೇಕಂತೇಳಿ ಆ ಸಿಸ್ಟಮ್ಗಳು. ವಿಂಡೋ ಇವಾಗ ನಾವು ಈ ಲೆವೆಲಿಗೆ ಮಾಡ್ತೀವಿ, ಆಗಿನ ಕಾಲದಲ್ಲಿ ಕೆಳಗೆತ್ತು, ಯಾಕೆಂದ್ರೆ ಕೆಳಗಡೆ ಕೂತ್ಕೊಳ್ತಾ ಇದ್ವಲ್ಲ, ಹಾಗಾಗಿ ಅದಕ್ಕೋಸ್ಕರ ಮೈಗೆ ಗಾಳಿ ಬೀಸ್ಬೇಕಂತೇಳಿ. ಮತ್ತೆ ಈ ಮನೆಯಲ್ಲಿ 62 ಜನ ಮೆಂಬರ್, ಅದರಲ್ಲಿ 17 ಜನ ಗಂಡ ಹೆಂಡತಿ, ಇಷ್ಟು ಜನ ವಾಸ ಮಾಡ್ತಿದ್ರು. ಅಷ್ಟು ಅನ್ಯೂನ್ಯತೆ. ಹಾಗಾಗಿ ನಿಮ್ಗೆ ಇಲ್ಲಿ ಬಾಣಂತಿ ಕೋಣೆ ಇಲ್ಲಿ ಸಪ್ರೇಟ್ ಉಂಟು ನೋಡಿ. ಅಂದ್ರೆ ಇದು ಸಂಜೆ ಹೊತ್ತಿಗೆ ಭಜನೆ ಮಾಡ್ಲಿಕ್ಕೋಸ್ಕರ. ಮೋಟರ್ ಸೈಕಲ್ ಅದು ಮಗುವಿಗೆ ನಡ್ಲಿಕ್ಕೆ ಕಲಿಸ್ಲಿಕ್ಕೆ ಮರದ್ದು ನೋಡಿ ಹೇಗಿದೆ ವಾಕರ್ ಕಾನ್ಸೆಪ್ಟ್, ಯಾವ ರೀತಿ ಬಂದಿದೆ ಅಂತ ಎಲ್ಲ ಹೇಳಿ. ಅದೇನು ಸರ್, ಬನಾನಾ ಲೀವ್ಸ್, ಯಾವ್ದೊಂದು ಲೀವ್ಸ್ ಅಲ್ಲಿ ಕೃಷ್ಣನ ಇದು, ಕೃಷ್ಣನ್ದು. ಅದ್ರ ಮೇಲೆ ಪೆಟ್ಟಿಗೆಗಳು ನೋಡ್ತೀವಿ, ಚಿನ್ನದ ಪೆಟ್ಟಿಗೆ, ಚಿನ್ನ ಇಡುವಂತದ್ದು. ಚಿನ್ನ ಅದ್ರಲ್ಲಿ ಇಡ್ತಾ ಇದ್ದಾರೆ. ಕೇರಳ ಶೈಲಿ ಇದ್ದು. ಓಕೆ, ಚಿನ್ನಕ್ಕೆ ಸಪರೇಟ್ ಆಗಿ ಇಡ್ತಾ ಪೆಟ್ಟಿಗೆಗಳು. ಮತ್ತೆ ಈ ಮನೆಯಲ್ಲಿ 62 ಜನ ಮೆಂಬರ್, ಅದ್ರಲ್ಲಿ 17 ಜನ ಗಂಡ ಹೆಂಡತಿ. ಹಾಗಾಗಿ ನಿಮಗೆ ಇಲ್ಲಿ ಬಾಣಂತಿ ಕೋಣೆ ಇಲ್ಲಿ ಸಪರೇಟ್ ಉಂಟು. ಇದಕ್ಕೆ ಆಗಿನ ಕಾಲದಲ್ಲಿ ನಾವು ಬಾಣಂತಿ ಕೋಣೆ ಹೇಳುವಂಥದ್ದಲ್ಲ, ಕತ್ತಲೆ ಕೋಣೆ ಅಂತ ಹೇಳುವಂಥದ್ದು. ಇಲ್ಲಿ 6 ತಿಂಗಳಿಗೊಮ್ಮೆ ಡೆಲಿವರಿ ಆಗ್ತಿತ್ತು. 6 ತಿಂಗಳ ನಂತರ ಮಗು ಅಲ್ಲೇ ಶಿಫ್ಟ್ ಆಗ್ತದೆ. ಅಲ್ಲೊಂದು ತುಟ್ಲು ಉಂಟು ನೋಡಿ ಹೊರಗಡೆ. ಓಕೆ, ಮತ್ತೊಬ್ರು ಗರ್ಭಿಣಿ ಇಲ್ಲಿಗೆ ಬರ್ತಾರೆ. ಅಂದ್ರೆ ಒಂದು ಸರ್ಕಲ್. ಕರೆಕ್ಟ್. ಎಲ್ರಿಗೂ ಬೇಕಲ್ಲ, ಎಲ್ರಿಗೂ ಆರೈಕೆ ಮಾಡ್ಲೇಬೇಕು. ಅದಕ್ಕೋಸ್ಕರ ಒಂದು ಸರ್ಕಲ್ ನಾಗಿದ್ದು. ಇಲ್ಲಾಂದ್ರೆ ಸಪರೇಟ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಮಾಡ್ತಾ ಕುತ್ಕೊಂಡ್ರೆ ಎಲ್ಲಿ? ಇಲ್ಲಿ ಮೇಲೆ ಬರ್ಬೋದು. ಯಾವ ಎಸಿನೇ ಬಿಡ ಸರ್ ಈ ಮನೆಗಳಿಗೆಲ್ಲ. ಈಗಲೂ ಸಹ ನಿಮ್ಗೆ ಈ ಮನೆಗೆ ಫ್ಯಾನ್ ಅಗತ್ಯ ಇಲ್ಲ ನೋಡಿ. ಹೌದು, ಎಷ್ಟು ಕೂಲ್ ಆಗಿದೆ ಹೊರಗಡೆ, ಅಷ್ಟು ಸೆಕೆ ಇದ್ರು. ಅಟ್ಟ, ಇದರ ಮೇಲೆ ಕುತ್ತಾಟ. ಇಲ್ಲಿ ಇದ್ರ ಮೇಲೆ ಅಟ್ಟ ಇದೆ. ಹೌದು, ಇದರ ಮೇಲೆ ಮತ್ತೆ ಒಂದು ಅಟ್ಟ ಉಂಟು, ಅಲ್ಲಿ ಇರ್ಬೋದು. ಅಂದ್ರೆ ಅದು ಐಟಮ್ ಎಲ್ಲ ಇಡ್ಲಿಕ್ಕೆ. ಮತ್ತೆ ಇಲ್ಲಿ ನೋಡಿ ನಿಮ್ಗೆ AC ಯಲ್ಲಿ ಗಾಳಿ ಬಂದಾಗೆ ಬರ್ತದೆ ನೋಡಿ. ಇಲ್ಲಿ ಕೈ ಇಟ್ಟು ನೋಡಿ. ಹೌದಾ? ಹೌದು. ಈ ವಿಂಡೋಗಳಿಗೆ ಇಲ್ಲಿ ಶಟರ್ ಇಲ್ಲ, ಆದ್ರೆ ಇದನ್ನು ಒಂದು ಕ್ಲಿಕ್ಕಲ್ಲಿ ಬಂದ್ ಮಾಡ್ಬೋದು, ಒಂದು ಕ್ಲಿಕ್ಕಲ್ಲಿ ಓಪನ್ ಮಾಡ್ಬೋದು. ಈ ದೂಡಿದ್ರೆ ಬಂದ್ ಆಗ್ತದೆ, ಹೇಳಿದ್ರೆ ಓಪನ್ ಆಗ್ತದೆ. ಈಗ ಸ್ಕ್ರೂ ಹಾಕಿದ್ದೇವೆ, ಎಲ್ಲರೂ ಮಾಡಿದರೆ ಹಾಳಾಗ್ತದೆ ಅಂತೇಳಿ. ಮತ್ತು ಈ ಹೋಲುಗಳು ಸಣ್ಣದಿರ್ಲಿಕ್ಕೆ ಹೋಗಿ ನಿಮಗೆ ತಂಪು ಗಾಳಿ ಮಾತ್ರ ಬೀಸ್ತದೆ, ಬಿಸಿಲು ಕಟ್ಟಾಗ್ತದೆ. ಈ ಗಾಳಿ ಬರ್ತಾ ಉಂಟಲ್ಲ, ಈ ಗಾಳಿ ಬರಲಿಕ್ಕೆ ಕಾರಣ ಇದು. ಇದರ ಮಾಡಿನ ಶೇಪ್ ಉಂಟಲ್ಲ, ಈಗ ಪನಲ್ನಾಗ ಉಂಟು. ಹಾಗಾಗಿ ಇಲ್ಲಿಂದ ಒಳಗೆ ಗಾಳಿ ಬರುವುದಿಲ್ಲ, ಈ ಗಾಳಿಯನ್ನು ಇದು ಪಂಪ್ ಮಾಡಿ ಕೊಡ್ತದೆ. ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ಗಳು. ನಾವು ಅನ್ಕೊಂಡಿದ್ದು ಮನೇನ ಅಲಂಕಾರಿಕವಾಗಿ ದುಡ್ಡಿದ್ದಂತ, ವೈಜ್ಞಾನಿಕವಾಗಿ ಅವರು ಮಾಡಿದ್ದಾರೆ. ವೈಜ್ಞಾನಿಕ ಹಿನ್ನೆಲೆ ಅಂದ್ರೆ ಇದಕ್ಕೆ ಇಲ್ಲಿಂದ ಗಾಳಿ ಪಂಪ್ ಆಗ್ತದೆ. ಆವಾಗ ಅಲ್ಲಿಂದ ಬಂದ ತಂಪು ಗಾಳಿ ಇಲ್ಲಿಂದ ಬಿಸಿಯಾಗಿ ಇಲ್ಲಿಂದ ಹೊರಗೆ ಹೋಗುವಂಥದ್ದು ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ಗಳು. ಹಾಗಾಗಿ ಈ ಮನೆಗಳು ಇಷ್ಟು ತಂಪು. ಕರೆಕ್ಟ್. ಇವಾಗ ನಮ್ಗೆ ಎಲ್ಲೂ ಗಾಳಿ ಇಲ್ಲ, ಒಂದು ವಿಂಡೋಸ್ ಇಡ್ತೀವಿ, ಒಂದು ಫ್ಯಾನ್ ಇಡ್ತೀವಿ, ಇಲ್ಲೂ ಕೂತ್ಕೊಳ್ಬಹುದು. ಇದು ನೋಡಿ, ಇದು ಸ್ಟಡಿ ರೂಮ್. ಇದ್ರೊಳಗೆ ಹೋಗಿ ಕೂತ್ಕೊಳ್ಳಿ, ಗಾಳಿ ಹೇಗೆ ಬರ್ತದೆ ನೋಡಿ. ಓದೋ ಮನೆ, ಸ್ಟಡಿ ರೂಮ್. ಹೌದು ಸರ್, ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇದೆ ನೋಡಿ. ಅಂದ್ರೆ ಇದು ಸಹ ಹಾಗೆ ಕ್ರಾಸ್ ವೆಂಟಿಲೇಷನ್. ಅಲ್ಲಿಂದ ಬಂದ ಗಾಳಿ ಇಲ್ಲಿಂದ ಬಂದ ಗಾಳಿ ಇಲ್ಲಿಂದ ಹೊರಗೆ ಹೋಗ್ಬೋದು. ಇಲ್ಲಿ ಗಾಳಿ ಇಲ್ಲಿಯೇ ಸುತ್ತು ಬರ್ತಾ ಇರ್ತದೆ ನೋಡಿ. ಓಕೆ, ಕರೆಕ್ಟ್. ಇಲ್ಲೇ ಕುತ್ಕೊಬಿಡ್ತೀನಿ ಸರ್, ನಾನು ಬರೋದೇ ಇಲ್ಲ. ಸ್ಟಡಿ ರೂಮ್ಗೆ ಸಪ್ರೇಟ್ ಆಗಿ ಯಾವಾಗ ವ್ಯವಸ್ಥೆ ಇತ್ತು. ಒನ್ ವೇ ಗ್ರಿಲ್ ಅಂತೇಳಿ. ಇಲ್ಲಿ ನೋಡಿದ್ರೆ ನಿಮಗೆ ಕ್ಲೀನ್ ಕಾಣ್ತದೆ, ಅದೇ ಹೊರಗಿಂದ ಹೋಗಿ ನೋಡಿದ್ರೆ ಏನೂ ಕಾಣೋದಿಲ್ಲ. ಮತ್ತೆ ವೆಂಟಿಲೇಷನ್ಗೋಸ್ಕರ ಮತ್ತೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಆಗಿ ಇಲ್ಲಿ ಕುತ್ಕೊಂಡು ನೋಡಿ, ಕಂಫರ್ಟೇಬಲ್ ಆಗಿ ಕುತ್ಕೊಳ್ಬಹುದು. ಈಗಿನ ಫರ್ನಿಚರ್ ಸಹ ನಿಮ್ಗೆ ಎಷ್ಟು ಕಂಫರ್ಟೇಬಲ್ ಕೊಡೋದಿಲ್ಲ. ಹೌದು, ಬೆನ್ನಿಗೆ ಸಪೋರ್ಟ್ ಆಗಿ ಉಂಟು. ಇವಾಗೆಲ್ಲ ಹೀಗೆ ಸ್ಟ್ರೈಟ್ ಇರುತ್ತೆ, ಇದೊಂದು ಸ್ವಲ್ಪ ಹೀಗೆ ಆಗಿ ಹೆಡ್ಡಿಂಗ್, ನಿಮ್ಮ ಬೆನ್ನಿ ಎಲ್ಲ ಇದಕ್ಕೆ ಹಿಂಗೋ ಆರಾಮಾಗಿ ರೆಸ್ಟ್ ಕೂಡ ಮಾಡಬಹುದು, ಸ್ಟ್ರೈಟ್ ಆಗಿ ಕೂಡ ಕೂತ್ಕೊಬಹುದು, ಮತ್ತೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಬಹುದು. ಕಿಚನ್ ಇದು ಹೊಗೆ ಬರುವಂತ ಪ್ಲೇಸ್, ಚಿಮ್ನಿ. ಇಲ್ಲಿ ಅಕ್ಕಿ ಮುಡಿ, ಉಪ್ಪಿನಕಾಯಿ ಭರಣಿ, ಹಪ್ಪಳದ ಡಬ್ಬಿ, ಹುಣಸೆಹಣ್ಣಲ್ಲಿ ಇಲ್ಲಿ ಸ್ಟೋರ್ ಮಾಡ್ತಿದ್ರು. ನಿಮ್ಗೆ ಮೇಲೆ ಇಡ್ತಾ ಇದ್ರು ಯಾಕಂತ ಹೇಳಿದ್ರೆ ನಿಮ್ಗೆ ಉಪ್ಪಿನಕಾಯಿ ಇಟ್ರೆ ಸಾಧಾರಣ 3 ರಿಂದ 4 ವರ್ಷ ಆದ್ರೂ ಏನಾಗುದಿಲ್ಲ. ಯಾಕಂತ ಹೇಳಿದ್ರೆ ಆ ಹೊಗೆಗೆ ಅದು ಪ್ರಿಸರ್ವ್ ಆಗಿರ್ತದೆ. ಆ ಸಿಸ್ಟಮ್ಗಳು ಇದೆಲ್ಲ. ಓಕೆ, ಇದು ಮೆಣಸಿನಕಾಯಿ ಎಲ್ಲವೂ ಇಲ್ಲಿ ಇಡುವಂಥದ್ದು. ಹುಣಸೆ ಹಣ್ಣು, ಮೆಣಸಿನಕಾಯಿ, ಹಪ್ಪಳದ ಡಬ್ಬಿ. ಅಂದ್ರೆ ಹಾಳಾಗ್ತಾ ಇರ್ಲಿಲ್ಲ. ಇದರ ಮೇಲೆ ಇಟ್ಟರೆ ಹಾಳಾಗುದಿಲ್ಲ ಯಾವಾಗ್ಲೂ. ನಿಮ್ಗೆ ಉಪ್ಪಿನಕಾಯಿ ಈಗ ಎಷ್ಟು ವರ್ಷ ಇರ್ಬೋದು? ಸಾಧಾರಣ ಒಂದು 3 ತಿಂಗಳು 4 ತಿಂಗಳು ಇರ್ಬೋದು. ಇದ್ರಲ್ಲಿ ಹಾಗೆ ಅಲ್ಲ, ನಿಮ್ಗೆ 3 ರಿಂದ 4 ವರ್ಷ ಆದ್ರೂ ಏನಾಗುದಿಲ್ಲ.
ಅಂದ್ರೆ ಆ ಹೊಗೆಗೆ ಅದು ಪ್ರಿಸರ್ವ್ ಆಗಿರ್ತದೆ ಆ ಸಿಸ್ಟಮ್ಗಳು. ಓಕೆ, ಇಲ್ಲಿ ಮತ್ತೆ ಮಲಗುವಂತ ಜಾಗ ಇದೆ, ಯಾರಿಗಾಗಿ ಸಪ್ರೇಟ್ ರೂಮ್ ಇರಲಿಲ್ಲ, ಇಲ್ಲೇ ಚಾಪೆ ಹಾಕಿ ಮಲಗುವಂಥದ್ದು. ಅದಕ್ಕೆ ಚಾಪೆ ಇಲ್ಲಿ ಮೇಲೆ ಕಟ್ಟಿರೋದು. ಹೋಗುವವರು ಸಣ್ಣ ದೀಪ ಹಿಡ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿ, ಅಂದ್ರೆ ಪ್ಯಾಸೇಜ್ ತರ ಇದು ಈ ಕಡೆ ಹೋಗೋದಕ್ಕೆಲ್ಲ. ಸರ್ ಇಲ್ಲಿಗೆ ಸಣ್ಣ ಸಣ್ಣದು ಇಲ್ಲಿ ಬುಟ್ಟಿ ತರ ನೋಡ್ತೀವಲ್ಲ, ಅದು ಈರುಳ್ಳಿ, ಇದು ಚಿನ್ನ. ರಾತ್ರಿ ಮಲಗುವಾಗ ನಿಮ್ಮ ಚಿನ್ನ ಎಲ್ಲ ಅದರಲ್ಲಿ ಹಾಕಿ ಮಲಗಲಿಕ್ಕೆ. ಓ, ಚಿನ್ನದ ಬುಟ್ಟಿ, ಏನೋ ವಸ್ತುಗಳನ್ನು ಅದ್ರಲ್ಲಿ ಹಾಕಿ ಮಲಗುವಂತ. ಇವಾಗ ನಮ್ಮ ಮೊಬೈಲ್ ಯೂಶಲಿ ಸೈಡ್ಗೆ ಇಡ್ತೀವಿ, ಅದೆಂತ ಕಂಪಲ್ಸರಿ ಇರುತ್ತೆ. ಅವಾಗ ಅಂತ ಹೇಳಿ ಜಾಸ್ತಿ ಒಡವೆಗಳೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ಏನಾದ್ರು ಐಟಮ್ ಅನ್ನ ಅದ್ರಲ್ಲಿ ಹಾಕಿ ಮಲಗುವಂತದ್ದು. ನನಗೆ ಕನ್ಫ್ಯೂಷನ್ ಆಗ್ತದೆ, ಎಲ್ಲಿ ಹೋಗೋದು ಎಲ್ಲಿ ಬರೋದು, ಯಾವ ಕಡೆ ನೋಡಿದ್ರೆ ಸುತ್ತ ಡೋರ್ ಇದೆಯಲ್ಲ. ಇದು ಕೆಳಗೆ ಹೋಗ್ಲಿಕ್ಕೆ ಇನ್ನೊಂದು ಸ್ಟೆಪ್ಪು. ಅಂದ್ರೆ ಯಜಮಾನನನ್ನು ಯಾರಾದ್ರೂ ಕೇಳ್ಕೊಂಡು ಬಂದ್ರೆ, ಯಜಮಾನಂಗೆ ಇಷ್ಟಲ್ಲ ಅಂತ ಹೇಳಿದ್ರೆ ಅವ್ರು ಇಲ್ಲಿಂದಾಗಿ ಹೊರಗೆ ಹೋಗುವಂಥದ್ದು, ಕಳ್ಳದಾರಿ. ಮತ್ತೊಂದು ಏನಂತ ಹೇಳಿದ್ರೆ, ಈ ಡೆಲಿವರಿ ಆದಾಗ ಇಲ್ಲಿಂದಲೇ ಹೋಗಿ ಪೂಜೆ ಮಾಡಿ ಇಲ್ಲಿಂದಲೇ ಮೇಲೆ ಬರ್ಲಿಕ್ಕೆ ಒಂದ್ ರೀತಿಯಾಗಿ ಮನೆ ಸೀಕ್ರೆಟ್ ಡೋರ್ ಅಂತ ಹೇಳಿ ಆ ಸಿಸ್ಟಮ್ಗಳಿದೆ. ಅಂದ್ರೆ ಮುಂದೆ ಬಾಗಿಲಿಂದ ಯಾರಾದ್ರೂ ಬಂದ್ರೆ ಈ ಕಡೆ ಹೋಗೋದು ಇಲ್ಲ ಅಂತ ಮನೇಲಿ ನೋಡಿ ಅಂತ ಹೇಳೋದು. ಇದು ದೇವರ ಕೋಣೆ ಕಿಚನ್. ಇದು ಅಟ್ಟಕ್ಕೆ ಹೋಗ್ಲಿಕ್ಕೆ ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಮೇಲೆ ಸ್ಟೋರ್ ಮಾಡ್ತಿದ್ರು. ಮೇಲೆ ಒಂದು ಇದು ಉಂಟು. ಓಕೆ, ಇದು ಮಳೆಗಾಲದಲ್ಲಿ ಮನೆಯಲ್ಲಿ 70-80 ಜನರಿರುವಾಗ ದವಸ ಧಾನ್ಯ ಅಕ್ಕಿ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಕೆಳಗೆ ಇಟ್ಟರೆ ಮಾಯ್ಶ್ಚರ್ ಬರ್ತದೆ ಅಂತ ಹೇಳಿ, ಅದಕ್ಕೋಸ್ಕರ ಮೇಲೆ ಇಡುವಂಥದ್ದು. ಓಕೆ, ಚಿತ್ರತಾಳು ಪಿಕ್ಚರ್ ನೋಡಿದ್ರ? ಆಪ್ತಮಿತ್ರ. ಈ ಮಣಿಚಿತ್ರ ತಾಳಿದ್ದು ಡಬ್ಬಿಂಗ್ ಆಪ್ತಮಿತ್ರ. ಈ ಲಾಕಿನ ಹೆಸರು ಮಣಿಚಿತ್ರ ತಾಳು ಅಂತ ಹೇಳಿ. ಕೇರಳದ್ದು ಬಾರಿ ಫೇಮಸ್ ಲಾಕ್. ನಾಗಾವಲ್ಲಿದ್ದು ರೂಮ್ ಇದ್ದು ಚಿಲ್ಕ. ಇದಾ? ಓಕೆ ಸರ್, ತ್ರಿಶೂಲ ಗಿಶೂಲ ಎಲ್ಲ ಇದೆಯಲ್ಲ ಸರ್? ಅದೇ ಮಣಿಚಿತ್ರ ತಾಳು ಅಂತ ಹೇಳಿ. ನಾಗವಲ್ಲಿದ್ದು ರೂಮ್ ಇದ್ದು ಚಿಲ್ಕ, ಮಣಿಚಿತ್ರ ತಾಳು. ಓಕೆ, ಮಣಿಚಿತ್ರ ತಾಳು. ಓಕೆ, ಅಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತಲ್ಲ, ಇದು ಶೈಲಿನೇ ಆ ರೀತಿ ಕೇರಳದ ಬಾರಿ ಫೇಮಸ್ ಲಾಕ್ ಕೇರಳದಲ್ಲಿ. ಅದಕ್ಕೆ ಮಣಿಚಿತ್ರ ತಾಳು ಅಂತ ಹೇಳುವಂತ. ನಾಗವಲ್ಲಿ ಸಿನಿಮಾದಲ್ಲಿ ಅದು ಲಾಕ್ ಅನ್ನೇ ಅದನ್ನು ಇದು ಮಾಡಿದ್ದಾರೆ. ಓ ನೈಸ್. ಇಲ್ಲಿ ಸ್ಟೋರೇಜ್ ಇಡ್ತಾ ಇದ್ದಿದ್ದು ಇದು ರವಿವರ್ಮ ಲಿಥೋಗ್ರಫಿ ಪ್ರಿಂಟ್ ಅಂತ ಹೇಳಿ. ರವಿವರ್ಮನ ಬಗ್ಗೆ ಗೊತ್ತುಂಟಾ? ರಾಜ ರವಿವರ್ಮ ಪೇಂಟಿಂಗ್ ಅಲ್ಲಿ ಫೇಮಸ್ ಅಂತ ಗೊತ್ತು. ಅವರು ರಾಜ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ಅವರಿಗೆ ಗೊಂದಲ ಇತ್ತು, ನಾನು ಚಿತ್ರ ಬಿಡಿಸ್ಬೇಕಾ ಅಲ್ಲ ರಾಜ ಫ್ಯಾಮಿಲಿಯಲ್ಲಿ ಮುಂದುವರಿಬೇಕಂತೇಳಿ. ಅದಕ್ಕೋಸ್ಕರ ಅವರು 25 ಎತ್ತಿನ ಗಾಡಿ ಮಾಡ್ಕೊಂಡು ಕೊಲ್ಲೂರಿಗೆ ಬಂದದ್ದು. ಮೂಲತಃವಾಗಿ ಕೇರಳದವರು. ಕೊಲ್ಲೂರಿಗೆ ಬಂದದ್ದು. ಅಲ್ಲಿ 48 ದಿವಸ ಅಖಂಡ ಭಜನೆ, ಅಂದರೆ ದೇವಿ ಏನಾದರೂ ಸೂಚನೆ ಕೊಡ್ಬೇಕಂತೇಳಿ. ನಂತರ ದೇವಿ ಸೂಚನೆ ಕೊಟ್ಟರಂತೆ ನೀವು ಚಿತ್ರ ಬಿಡಿಸು ಅಂತೇಳಿ. ಅದರಲ್ಲಿ ಸುರಿನ ಚಿತ್ರ ಬಿಡಿಸಿ ಮೈಸೂರು ಅರಮನೆಗೆ ಕೊಟ್ಟದ್ದು. ಈಗ ದೇವರ ರೂಪವನ್ನು ತೋರಿಸಿಕೊಟ್ಟವ್ರು ನಮಗೆ ರವಿವರ್ಮ. ಅದರ ಮೊದಲು ದೇವರಿಗೆ ರೂಪ ಇರಲಿಲ್ಲ, ಆ ಕಲ್ಲಿನ ಮೂರ್ತಿ ಮತ್ತೆ ಮರದ ಮೂರ್ತಿಗಳಿದ್ದದ್ದು, ಅದನ್ನೇ ಆರಾಧನೆ ಮಾಡ್ತಿದ್ದಂಥದ್ದು. ಈಗ ಸರಸ್ವತಿನವರು ಬಂಡೆ ಕಲ್ಲಿನ ಮೇಲೆ ಕುತ್ಕೊಳಿಸಿದ್ದಾರೆ. ಯಾಕೆ ಗೊತ್ತುಂಟಾ? ಇಲ್ಲ ಸರ್. ಸರಸ್ವತಿ ಅಂತ ಹೇಳಿದ್ರೆ ವಿದ್ಯೆ, ಅದು ಒಮ್ಮೆ ಬಂದ ಮೇಲೆ ಸ್ಟೇಬಲ್, ಯಾವತ್ತೂ ರಿಟರ್ನ್ ಆಗುದಿಲ್ಲ. ಅದಕ್ಕೋಸ್ಕರ ಸರಸ್ವತಿಯನ್ನು ಬಂಡೆ ಕಲ್ಲಿನ ಮೇಲೆ, ಲಕ್ಷ್ಮಿಯನ್ನು ನೀರಿನ ಮೇಲೆ ತಾವರೆ. ಸಂಪತ್ತು ಇವತ್ತು ಬರ್ಬೋದು, ನಾಳೆ ಮುಳುಗಬಹುದು. ಇದನ್ನೆಲ್ಲ ಬಿಡಿಸಿದವರ ಹೆಂಡತಿಯನ್ನು ಕುತ್ಕೊಳಿಸಿ, ಮತ್ತೆ ಸರಸ್ವತಿ ವಾಹನ ನವಿಲಲ್ಲ, ಹಂಸ, ಯಾವುದೊಂದು ಸಿನರಿಯಲ್ಲಿ ನವಿಲನ್ನು ನೋಡಿದ್ರು, ಹಾಗಾಗಿ ನವಿಲನ್ನು ಬಿಡಿಸಿದಂಥದ್ದು. ಓಕೆ ಸರಿ, ತುಂಬಾ ಜನ ಪೇಂಟರ್ ಇದ್ದಾರೆ, ಆದ್ರೆ ರಾಜ ರವಿವರ್ಮನೆ ಪೇಂಟಿಂಗ್ ಅದ್ಯಾಕೆ ಅಷ್ಟು ಫೇಮಸ್? ಅಂದ್ರೆ ಮೂಲತಃವಾಗಿ ಪೇಂಟಿಂಗ್ ಅಲ್ಲಿ ಶುರು ಮಾಡಿದವರೇ ರಾಜ ರವಿವರ್ಮ. ನ್ಯಾಚುರಲ್ ಪೇಂಟಿಂಗ್ ಅಲ್ಲಿ ಬಿಡಿಸುವಂತವರು ರಾಜ ರವಿವರ್ಮ. ಓಕೆ ಸರ್, ಅವಾಗೆಲ್ಲ ಯಾವ್ದ್ರ ಮೇಲೆ ಪೇಂಟ್ ಬರಿತಾ ಇದ್ರು ಹಾಳಾಗದೇ ಇರೋ ರೀತಿಯಾಗಿ? ನ್ಯಾಚುರಲ್ ಕಲರ್ಗಳು ಎಲ್ಲ. ಕಲರ್ ಓಕೆ, ಏನ್ ಯೂಸ್ ಮಾಡ್ತಾ ಇದ್ರು? ಪೇಪರ್ ಅನ್ನು ಯೂಸ್ ಮಾಡ್ತಿದ್ರು. ಅಂದ್ರೆ ಹ್ಯಾಂಡ್ ಮೇಡ್ ಪೇಪರ್ಗಳು ಬರ್ತಿತ್ತು ನಿಮ್ಗೆ ಆಗಿನ ಕಾಲದಲ್ಲಿ. ಅದು ಹಾಳಾಗ್ತಾ ಇರ್ಲಿಲ್ವಾ? ಇಲ್ಲ, ಅದಕ್ಕೆ ಅಂಥದ್ದು ಯಾವುದೋ ಒಂದು ಸಿಸ್ಟಮ್ಗಳಿತ್ತು. ಈಗ ಸಹ ಇದಕ್ಕೆ ಸಾಧಾರಣ ಒಂದು 150-200 ವರ್ಷ ಆಗಿರ್ಬೋದು ಆ ಪೇಪರ್ಗಳಿಗೆ. ಆದ್ರೂ ಅದೇ ರೀತಿ ಆಗಿದೆ. ಅಂದ್ರೆ ದೇವರ ಪ್ರತಿಯೊಂದು ರೂಪನ ಕೊಟ್ಟಿದ್ದು ರಾಜ ರವಿವರ್ಮ. ಅಷ್ಟು ಪುರಾಣಗಳನ್ನ ಓದಿದ್ರು ಅನ್ಸುತ್ತೆ. ಹಾಗಾದ್ರೆ ಸುಲಭವಾಗಿ ಮಾಡೋದಕ್ಕಾಗಲ್ಲ, ಅಷ್ಟು ಇಮ್ಯಾಜಿನೇಷನ್ ಅಲ್ಲೆಲ್ಲ ಮಾಡ್ಲಿಕ್ಕೆ 1-2 ಮಾಡಬಹುದು. ಪ್ರತಿಯೊಂದನ್ನು ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳನ್ನ ಅಬ್ಸರ್ವ್ ಮಾಡಿದ್ದಾರೆ ರಾಜ ರವಿವರ್ಮ. ರಾಜ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಅವ್ರಿಗೆ ಆಡಳಿತದ ಎಷ್ಟು ಕಾನ್ಸೆಪ್ಟ್ ಇತ್ತೋ ಗೊತ್ತಿಲ್ಲ, ಕಲೆದು ಕಲಾ ಕುಂಚ ಅನ್ನೋದು ಕೈ ಹಿಡಿದಿತ್ತು. ಇದು ಒಂದು ರೂಮ್ ನೋಡ್ತೀವಲ್ಲ, ಅದು ಸಹ ಸ್ಟೋರೇಜ್ ಅಲ್ಲ, ಇದು ಯಜಮಾನನ ಕೋಣೆ. ವಾಸ್ತು ಪ್ರಕಾರದಲ್ಲಿ ಯಜಮಾನ ಎಲ್ಲಿ ಇದ್ರೆ ಇಡೀ ಮನೆದು ಕಂಟ್ರೋಲ್ ಅವರ ಕೈಯಲ್ಲಿ ಇರ್ತದೆ ಅಂತ ಹೇಳಿ ನಂಬಿಕೆ. ಮತ್ತೆ ಈ ಮನೆಯನ್ನು ಕೇರಳ ವಾಸ್ತು ಪ್ರಕಾರ ಮನುಷ್ಯಾಲಯ ಅಂತ ಹೇಳಿ ವಾಸ್ತು ಪ್ರಕಾರದಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ಮೆಜರ್ಮೆಂಟ್ ಯಜಮಾನನ ಅಂಗುಲ. ಈ ಮನೆದು ಯಜಮಾನ ಗಿಡ್ಡ ಇರ್ಲಿಕ್ಕೆ ಹೋಗಿ ಡೌನ್ ಆದದ್ದು. ಅಂದ್ರೆ ಯಜಮಾನಕ್ಕಿಂತ ಎಷ್ಟು ಅಂಗುಲ
ಜಾಸ್ತಿ ಮಾಡಿದ್ರೆ ಅವರು ಹೈಟ್ ಇದ್ರೆ ಇನ್ನೂ ಹೈಟ್ ಹೋಗ್ಬೋದು ಆ ಸಿಸ್ಟಮ್ಗಳು. ಯಜಮಾನ ಎಷ್ಟು ಎತ್ತರ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಇದು. ಹಾಗೆ ಆ ಸಿಸ್ಟಮ್ಗಳು. ಮತ್ತೆ ಇದು ಯಜಮಾನನಿಗೆ ಮಧ್ಯಾಹ್ನ ಊಟ ಆದ್ಮೇಲೆ ಮಲಗಲಿಕ್ಕೆ. ಇಲ್ಲಿ ಸಹ ತಂಪಾದ ಗಾಳಿ ಬೀಸ್ತಾ ಇರ್ತದೆ. ಬೇಡ ಅಂತ ಹೇಳಿದ್ರೆ ಇದನ್ನು ಫೋಲ್ಡ್ ಮಾಡಿ ಇಡ್ಬೋದು. ಉಳಿತೆ ಅಂತ ಹೇಳಿ ಇವಾಗ ನಾವು ಸ್ಟಡಿ ಟೇಬಲ್ ಇದೇ ರೀತಿಯಾಗಿ ಮಾಡ್ತೀವಿ. ಬೇಡ ಓದ್ಕೋಬೇಕಾದ್ರೆ ತೆಗಿತೀವಿ, ಏನಾದ್ರು ಕೆಲಸ ಇದ್ರೆ ಇದ್ ಮಾಡ್ತೀವಿ, ಇಲ್ಲ ಅಂದಾಗ ಫೋಲ್ಡ್ ಮಾಡಿ ಇಡ್ತೀವಿ. ಫೋಲ್ಡೇಬಲ್. ಫೋಲ್ಡೇಬಲ್. ಇದು ಈ ವಿಂಡೋ ಯಾವುದಕ್ಕೆ ಗೊತ್ತಾಗ್ತದೆ? ಗುಬ್ಬಚ್ಚಿ ಬರ್ಲಿಕ್ಕೆ. ಗುಬ್ಬಚ್ಚಿ ಬಂದು ಮನೆಯೊಳಗೆ ಗೂಡು ಕಟ್ಟಿದ್ರೆ ಸಂತಾನ ನಿಸಂತತೆ ಆಗೋದಿಲ್ಲ, ಕಂಟಿನ್ಯೂ ಇರ್ತದೆ ಅಂತೇಳಿ. ಅದಕ್ಕೋಸ್ಕರ ಇದು. ಮತ್ತೆ ರಾತ್ರಿ ಹೊತ್ತುಗಳಲ್ಲಿ ಬೇರೆ ಹಕ್ಕಿಗಳು ಬರಬಾರ್ದು ಅಂತೇಳಿ ಅದಕ್ಕೆ ಬಾಗಿಲು. ಇದಕ್ಕೂ ಬಾಗಿಲುಂಟು. ಮತ್ತು ಈ ಮನೆಗೆ ಹಲಸು ಮತ್ತು ಹೆಬ್ಬೆಲ್ಸಿನ ಮರ ಹಾಕಿದ್ದಾರೆ. ಕಂಬಗಳು ಕೆಲವು ಸಂಪಿಗೆ ಹಾಕಿದ್ದಾರೆ. ಸಂಪಿಗೆ ಸಾಗೆ ನಾನ್ ವೆಜ್ ತಿನ್ನೋರ ಮನೆ ಹಾಕೋದಿಲ್ಲ, ವೆಜ್ ತಿನ್ನೋರ ಮನೆಗೆ ಸಂಪಿಗೆ ಮರಗಳನ್ನು ಹಾಕ್ತಿದ್ರು. ಯಾಕೆ ಸರ್ ನಾನ್ ವೆಜ್ ತಿನ್ನೋದು? ಅಂದ್ರೆ ಅದೊಂದು ಸಿಸ್ಟಮ್. ಸಂಪಿಗೆ ಮರದಿಂದ ಏನಾದ್ರು ಘಮ ಘಮ ಬರ್ತಾ ಇತ್ತು, ಸಂಪಿಗೆ ಹಾಗೇನಿಲ್ಲ, ಹೂವು ಪರಿಮಳ ಬರ್ಬೋದು, ಮರದಲ್ಲಿ ಅಂತದೇನು ಬರೋದಿಲ್ಲ. ಆ ಸಿಸ್ಟಮ್. ಒಂದು ಮಿರರ್ ಸಾಮಾನ್ಯವಾಗಿ ಇರ್ತಾ ಇತ್ತು ಯಾವಾಗ್ಲೂ. ವಾವ್, ಎಲ್ಲ ಕಂಪ್ಲೀಟ್ ಮರದಿಂದಲೇ ಸರ್. ಮರದ ಮಾಯಾಲೋಕಕ್ಕೆ ಬಂದಂಗೆ ಆಗ್ತಾ ಇದೆ ನನಗೆ. ಇವಾಗ ಕೇರಳದಕ್ಕೆಂತೂ ಹೋಗಿಲ್ಲ, ಕೇರಳದ ಮನೆಗಳನ್ನೂ ಕೂಡ ನಾನು ನೋಡಿಲ್ಲ, ಫೋಟೋಸ್ ವಿಡಿಯೋಸ್ ಎಲ್ಲ ಅಷ್ಟೇ ನೋಡಿದ್ದು. ಇಲ್ಲಿ ಲೈವ್ ಆಗಿ ನೋಡ್ತಾ ಇದ್ದೀನಿ. ಯಾರೆಲ್ಲ ಒಂದು ವಿಂಟೇಜ್ ಮನೆಗಳನ್ನ ನೋಡಬೇಕು, ಕರಾವಳಿ ತೀರದ್ದಾಗಿರ್ಬೋದು, ಮತ್ತೆ ಕರ್ನಾಟಕದ ವಿವಿಧ ಭಾಗದಲ್ಲಿ ಬರುವಂಥ ಪ್ರಮುಖ ಗಣ್ಯರ ಮನೆಗಳು, ಆವಾಗಿನ ಕಾಲದ 200, 300, 500 ವರ್ಷದ ಮನೆಗಳನ್ನ ಯಾವ ರೀತಿ ನೋಡ್ಬೋದು ಅಂತ ನೀವೇನಾದರೂ ಜೀವನದಲ್ಲಿ ಅಂದ್ಕೊಂಡಿದ್ರೆ ಒಮ್ಮೆಯಾದರೂ ಉಡುಪಿಯಲ್ಲಿರುವಂತಹ ಮಣಿಪಾಲ್ಗೆ ಬಂದು ಹೆರಿಟೇಜ್ ವಿಲೇಜ್ಗೆ ವಿಸಿಟ್ ಮಾಡಲೇಬೇಕು. ಅಪ್ಪಿತಪ್ಪಿ ನೀವು ಬರೋಕ್ಕಾಗಿಲ್ಲ ಅಂದರೆ ಡಿಜಿಟಲ್ ಮಾಧ್ಯಮದಲ್ಲಿ ವಿಡಿಯೋ ನೋಡಿ. ಆದರೆ ಸಾಧ್ಯವಾದರೆ ನೀವು ಬೀಚ್ಗೆ ಹೋಗೋ ಬದಲು, ಬೀಚ್ಗೆ ಎಷ್ಟು ಸಮಯ ಕೊಡ್ತೀರಾ, ಬೀಚಲ್ಲಿ ಹೋಗಿ ಎಂಜಾಯ್ ಮಾಡ್ತೀರಾ, ಒಂದು 2-3 ಗಂಟೆ ಟೈಮು. ಕೆಲವೊಬ್ಬರಂತೂ ದಿನಪೂರ್ತಿ ಎಂಜಾಯ್ ಮಾಡ್ತೀರಾ. ಮಲ್ಪೆಯಿಂದ ಎಷ್ಟು ಹತ್ರ ಇದೆ, ಉಡುಪಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಹೆರಿಟೇಜ್ ವಿಲೇಜ್ಗೆ ಒಂದಿನ ಬಿಡುವು ಮಾಡ್ಕೊಂಡ್ರೆ ಬರೀ ಮಿನಿಮಮ್ ಅಂತ ಹೇಳಿದ್ರೂ ಕೂಡ ನಿಮಗೆ 3 ಅವರ್ಸ್ ಬೇಕು, 3 ಗಂಟೆಗಳು ಬೇಕು. ಯಾಕೆಂದರೆ ಇಲ್ಲಿ ಇತಿಹಾಸ ಆಗಿರ್ಬೋದು, ಇಲ್ಲಿ ಮನೆಗಳ ವೈಭವ ಆಗಿರ್ಬೋದು, ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು, ಕಟ್ಟಡಗಳ ವಿನ್ಯಾಸ ಆಗಿರ್ಬೋದು, ಒಂದೊಂದು ಮನೆಯೂ ಕೂಡ ಒಂದೊಂದು ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. ಇಲ್ಲಿಗೆ ಬಂದರೆ ನಮಗೆ ಕೇರಳ ಪ್ರಪಂಚ ಒಂದು ರೀತಿಯಾಗಿ ನಮ್ಮ ಕಣ್ಣು ಮುಂದೆ ತೆರೆದಿಡುತ್ತೆ. ಒಮ್ಮೆ ವಿಸಿಟ್ ಮಾಡಲೇಬೇಕು. ಅಂದ್ರೆ ಹೀಗೆ ಏನು ಸ್ಟೋರೇಜ್ ಇಲ್ಲ, ಈ ರೀತಿಯಾಗಿ ಸಿಂಪಲ್ ಆಗಿ ಇಡ್ತಾ ಇದ್ದಿದ್ದೆ. ಇದು ವರ್ಷದಲ್ಲಿ ಒಂದು ಬಾರಿ ಪಂಚಕರ್ಮ ಚಿಕಿತ್ಸೆ ಮತ್ತೆ ಶಿರೋಧಾರ ಆಯಿಲ್ ಮಸಾಜ್ ಮನೆಯಲ್ಲಿ ಮಾಡ್ತಿದ್ರು. ಇವಾಗ ಆಯುರ್ವೇದಿಕ್ ಮಾಡ್ತಾರಲ್ಲ ಅದು. ಈಗ ನಾವು ಏನೋ ಸ್ಪಾ ಅಂತ ಹೇಳ್ತೇವೆ, ಆ ಸಿಸ್ಟಮ್ ಮಸಾಜ್ಗಳು ವರ್ಷಕ್ಕೊಂದು ಬಾರಿ ಪಂಚಕರ್ಮ ಚಿಕಿತ್ಸೆ ಮತ್ತೆ ಶಿರೋಧಾರ. ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಅಂದ್ರೆ ಇಲ್ಲೇ ಬಂದು ಮಾಡುವಂಥದ್ದು. ಅಲ್ಲಿ ಸಣ್ಣದಾಗಿ ಪೆಟ್ಟಿಗೆ ಇದೆಯಲ್ಲ, ಅದು ಏನೋ ಮೆಡಿಸಿನ್ ಏನೋ ಇರ್ಬೋದಪ್ಪ ಸರ್. ಇಷ್ಟು ದೊಡ್ಡದು ಬೇಕಾಗಿತ್ತ ಸರ್? ಹೌದು, ಇಲ್ಲಿ ತಲೆ ಇರುವಂತದ್ದು, ಇಲ್ಲಿ ದೇಹಗಳು. ಇಲ್ಲಿ ಮಾಡಿದ ಚಿಕಿತ್ಸೆದು ಆಯಿಲ್ ಅಥವಾ ನೀರು ಬಳಸಿದ್ರೆ ಅಲ್ಲಿ ಕೆಳಗೆ ಹೋಗುವಂತದ್ದು, ಇಲ್ಲಿಂದ ಇಲ್ಲಿ ಕೆಳಗೆ ಹೋಗುವ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಓಕೆ ಸರ್, ಇದ್ರ ಲಾಕರ್ ನೋಡಿ ಸರ್, ಕಬ್ಬಿಣದ್ದಾದ್ರೂ ಅಲ್ಲ, ಅದು ಗ್ರಾಸ್ತೆ. ವಾವ್. ಅಂದ್ರೆ ಕೆಲವೊಂದು ಪೆಟ್ಟಿಗೆಗಳಿಗೆ ಇಲ್ಲಿ ನೋಡ್ತೀವಲ್ಲ ಇದೇ ರೀತಿಯಾಗಿ ಯೂಸ್ ಮಾಡಿದ್ದಾರೆ. ಇದ್ರ ಮೇಲೆ ಇಟ್ಟಿದ್ರಲ್ಲ ಸರ್? ಅದರ ಇದು ನಿಮಗೆ ಬಿಸಿ ಇಲ್ಲಿ ಸ್ಟೋರ್ ಆಗ್ತದೆ, ಮತ್ತೆ ಇಲ್ಲಿ ತೆಗುವಂಥದ್ದು. ಸರ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನ. ಇಷ್ಟು ದಿನ ಕೆಳಗಡೆ ಇಟ್ಕೊಂಡು ನೋಡ್ತಾ ಇದ್ದೆ. 2 ಬೀಸಕಲ್ಲ. ಆಗಿನ ಕಾಲದ ಒಂದೊಂದು ಮನೆಗೂ ಒಂದೊಂದು ಶ್ರೀಮಂತಿಕೆಗಳು. ಇದು ಮರದಿಂದ ಮಾಡಿರೋದು. ಇದು ಸ್ಟ್ಯಾಂಡ್, ನಾವು ಫ್ರಿಡ್ಜಿಗೆ ಹೆಂಗೆ ಸ್ಟ್ಯಾಂಡ್ ಮೇಲೆ ಇಡ್ತೀವಿ ಅದೇ ರೀತಿಯಾಗಿ ಅನುಕೂಲವಸ್ತರು ಈ ತರ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಆರಾಮಾಗಿ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿ ಮತ್ತೆ ತೆಗಿಬಹುದು. ಆ ಸಿಸ್ಟಮ್ಗಳು ಇವಾಗ ರಿಸ್ಕೇ ಬೇಡ ಅಂತ ಅಪ್ಗ್ರೇಡ್ ವರ್ಷನ್. ಅವಾಗ ಬೀಸಕಲ್ಲಿಂದು ಇಲ್ಲೆಲ್ಲ ತೆಗಿತಾ ಇದ್ದಿದ್ದು ಪುಡಿ ಪೌಡರ್ ಆಗಿರ್ಬೋದು, ಏನೆಲ್ಲ ಮಾಡ್ತಾ ಇದ್ರು, ಬೇಳೆ ಕಾಳುಗಳು. ಇದು ಶಾವಿಗೆ ಸರ್, ಶಾವಿಗೆದ್ದು ಮರದ್ ನೋಡಿದ್ದು ಕಬ್ಬಣ ನಂತರ ಬಂದದ್ದು. ಸುರಿಗೆ ಒತ್ತು ಶಾವಿಗೆ ಇದು ತಿರುಗಿಸುವಂತದ್ದು. ಇದನ್ನ ತಿರುಗಿಸೋದಕ್ಕೆ ಎಷ್ಟು ಶ್ರಮ? ಆಗಿನ ಕಾಲದಲ್ಲಿ ಒಬ್ಬರೇ ತಿರುಗಿಸ್ತಿದ್ರು. ಓಕೆ.